ವಿಹಮಗೆ ಇನ್ನೇನು ಅನ್ನಪ್ರಾಶನ ಮಾಡಿಸ್ಬೇಕಲ್ವಾ, ಸೊ ಬೆಳ್ಳಿ ಬಟ್ಲು ಬೇಕಿತ್ತು, ಅದನ್ನು ತೊಗೊಂಬರೋಣ ಅಂತೇಳಿ ಆಚೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಡೈಪರ್ ಯಾವ್ದು ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ ಇರ್ತೀರಾ. ನಾನು ಪ್ಯಾಂಪರ್ಸ್ ಪ್ರೀಮಿಯಂ ಕೇರ್ ಅವ್ರದ್ದು ಯೂಸ್ ಮಾಡ್ತೀನಿ. ಈಗ ಅವಳಿಗೆ ಎಮ್ ಸೈಜ್ ಬೇಕು. ಯಾವಾಗಲೂ ಡೈಪರ್ ಹಾಕ್ತೀರಾ ಅಂತ ಕೇಳ್ತಾ ಇರ್ತೀರಾ. ಇಲ್ಲ, ಡೈಪರ್ ಚೇಂಜ್ ಮಾಡಬೇಕಾದ್ರೆ ಒಂದು 30 ಮಿನಿಟ್ಸಿಂದ 1 ಅವರ್ ಗ್ಯಾಪ್ ಕೊಡ್ತೀನಿ. ಇನ್ನು ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ನಾವು ಯಾವಾಗಲೂ ಮಧುಗಿರಿಯಲ್ಲೇ ಪರ್ಚೇಸ್ ಮಾಡೋದು. ಬಟ್ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ರಂಜಿತ್ಗೆ ಒಂದು ಶಾಪ್ ಗೊತ್ತಿತ್ತು, ಅಲ್ಲಿಗೆ ಬಂದ್ವಿ. ನಮ್ಮ ಮನೆ ನಿಯರೇ ಒಂದು 500 ಮೀಟರ್ ಆಗ್ಬೋದು ಅಷ್ಟೇ. ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಇದ್ವಿ, ಯಾವ್ದು ಚೆನ್ನಾಗಿರುತ್ತೆ ಅಂತ. ನನಗೆ ತುಂಬ ದೊಡ್ಡದು ಬೇಕಿಲ್ಲ, ಸ್ವಲ್ಪ ಪುಟಾಣಿದೇ ಬೇಕಿತ್ತು. ಆ್ಯಂಡ್ ನಾವು ಏನು ಜಾಸ್ತಿ ದಿನ ಯೂಸ್ ಮಾಡಲ್ಲ, ಸ್ವಲ್ಪ ದಿನ ಯೂಸ್ ಮಾಡ್ತೀವಿ ಅಷ್ಟೇ. ಅದಾದಮೇಲೆ ಪ್ಲೇಟ್ಸ್ ಎಲ್ಲ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಬೆಳ್ಳಿ ರೇಟು 250 ರುಪೀಸ್ ಇತ್ತು ಪರ್ ಗ್ರಾಮ್ ನಾವು ತಗೋಬೇಕಾದ್ರೆ. ಆ್ಯಂಡ್ ಮದುವೆ ಆದಾಗಿಂದ ಸೇಮ್ ಡಿಸೈನ್ ಕಾಲುಂಗ್ರ ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ಡಿಸೈನ್ ಚೇಂಜ್ ಮಾಡೋಣ ಅಂತ ಕಲೆಕ್ಷನ್ಸ್ ಎಲ್ಲ ನೋಡಿದೆ. ಅಟ್ ಲಾಸ್ಟ್ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಇವಾಗ ಹಾಕಿರೋದೇ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಆ್ಯಂಡ್ ಸಿಂಗಲ್ ಕಾಲುಂಗ್ರ ಹಾಕ್ಬಾರ್ದು ಅಲ್ಲಿ ಶಾಪಲ್ಲಿ ಅಂತ ಅಂದರು. ಅಂತ ಹೇಳಿದ್ಕೆ ಹಂಗೇನಿಲ್ಲ, ಸಿಂಗಲ್ ಹಾಕ್ಬೋದು ಹಾಕಿ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಒಬ್ರು ಕಮೆಂಟ್ ಮಾಡಿದ್ರಿ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಚೆಕ್ ಮಾಡ್ತೀನಿ. ನನಗೂ ಕೂಡ ಸಿಂಗಲ್ ತಗೋಬೇಕು ಅಂತಾನೆ ಐಡಿಯಾ ಇದ್ದಿದ್ದು. ನೆಕ್ಸ್ಟ್ ನಾವು ಅಲ್ಲಿಂದ ನಮ್ಮನೆ ಹತ್ರ ಅವರೇ ಬೆಳೆ ಮೇಳ ನಡೀತಿತ್ತು, ಅಲ್ಲಿಗೆ ಬಂದ್ವಿ. ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವಾಗಲೂ ಉಡುಪಿ ಹೋಟ್ಲಿಗೆ ಹೋಗ್ತಿದ್ವಲ್ವಾ, ಅಂದ್ರೆ ಚೆಕಪ್ ಇದ್ದಾಗ ಇಲ್ಲ ಸ್ಕ್ಯಾನಿಂಗ್ ಟೈಮಲ್ಲಿ ಹೋಗ್ತಾ ಇದೀವಲ್ವಾ, ರಿಟರ್ನ್ ಬರ್ಬೇಕಾದ್ರೆ ಈ ಹೋಟೆಲ್ಗೆ ಬರ್ತಿದ್ವಿ. ನಮ್ದು ಮೆಜಾರಿಟಿ ಸ್ಕ್ಯಾನಿಂಗ್ ಎಲ್ಲ ಮಂಡೇನೆ ಬೀಳ್ತಿತ್ತು. ನಾವು ಮಂಡೇ ನಾನ್ ವೆಜ್ ತಿಂತಿರ್ಲಿಲ್ಲ. ಸೊ ವೆಜ್ ಹೋಟೆಲ್ಗೆ ಹೋಗ್ಬೇಕಂತೇಳಿ ಈ ಉಡುಪಿಗೆ ಬರ್ತಿದ್ವಿ. ವಿಹಾ ಹುಟ್ಟಿದ್ಮೇಲೆ ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದಿದ್ದು. ಅಂಡ್ ನನ್ಗಿಲ್ಲಿ ಒಬ್ರು ಗುರ್ತಿದ್ದಿ ಬಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಚೆನ್ನಾಗಿ ಮಾತಾಡ್ಸಿದ್ರಿ. ನಾನು ವಿಡಿಯೋ ಮಾಡ್ಕೊಂಡು ಹಾಕ್ಬೋದಾ ಅಂತ ಕೇಳಿದ್ಕೆ ಅವರು ತಗೊಳ್ಳಿ ಪರವಾಗಿಲ್ಲ ಅಂತಂದ್ರು. ಹಾಗಾಗಿ ಆ ಕ್ಲಿಪ್ಪಿಂಗ್ ಕೂಡ ಹಾಕಿದ್ದೀನಿ. ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಅಲ್ಲೇ ಕೆಫೆಗೆ ಹೋಗಿ ಸ್ವಲ್ಪ ಸ್ನ್ಯಾಕ್ ತಿನ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ಈ ಕಾಟನ್ ಶಾರ್ಟ್ ಕುರ್ತಾ ತಗೊಂಡೆ. ಕುರ್ತಾಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ನೋಡೋಣ ಇನ್ನ ಅಂತಂದ್ರೆ ವಿಹಾದ ಆಲ್ರೆಡಿ ಇದ್ದೇ ಟೈಮು, ಅವಳು ಕೋಪರೇಟ್ ಮಾಡಲಿಲ್ಲ, ಹಾಗಾಗಿ ಬೇಗ ರಿಟರ್ನ್ ಹೊರಟ್ಬಿಟ್ವಿ. ನೆಕ್ಸ್ಟ್ ಸ್ವಲ್ಪ ಪಾತ್ರೆಗಳು ತಗೊಂಡೆ ನಾನು. ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿತ್ತು ಅಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದ್ವು. ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ರು, ಹಂಗಾಗಿ ಅವೆರಡು ಪಾತ್ರೆ ತಗೊಂಡೆ. ಅಂಡ್ ಬೆಳ್ಳಿ ಬಟ್ಲು ನಾನು ಇದನ್ನೇ ಪರ್ಚೇಸ್ ಮಾಡಿದ್ದು. ಇವತ್ತು ಮನೇಲಿ ಎಲ್ಲರೂ ಜನ ಇರೋದ್ರಿಂದ ವಾಯ್ಸ್ ಓವರ್ ಕೊಡಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಸ್ವಲ್ಪ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗೋಣ.